ಹೇಗಿದ್ದೀರಾ ಎಲ್ಲರೂ? ಸೋಜು ಗೌಡ ಲಾಕ್ಸಿಗೆ ಆತ್ಮೀಯ ಸ್ವಾಗತ. ಇವತ್ತು ನಾನು ಎಲ್ಲರೂ ಹೇಳ್ತಿದ್ರು, ನೀವು ಮೇಕಪ್ ಮಾಡ್ತೀರಿ, ಜಾಸ್ತಿ ಮೇಕಪ್ ಮಾಡ್ತೀರಾ, ಏನೆಲ್ಲ ಮೇಕಪ್ ಮಾಡ್ತೀರಿ ಅಂತೆಲ್ಲ ಕೇಳ್ತಾರೆ. ಒಂದೊಂದು ವಿಡಿಯೋದಲ್ಲಿ ಮೇಕಪ್ ಇರಲ್ಲ, ಲೈಟಿಗೆ ಜಾಸ್ತಿ ವೈಟ್ ಆಗಿ ಕಾಣ್ತದೆ ಆಯ್ತಾ. ಹಾಗೆ ನಿಮಗೆಲ್ಲ ನೋಡುವಾಗ ಜಾಸ್ತಿ ಮೇಕಪ್ ಮಾಡಿದ್ದೇವೆ ಅಂತ ಅಂದ್ಕೊಳ್ತೀರಿ ಅಲ್ವಾ. ಹಾಗೆ ನಾನು ಇವತ್ತು ಇವಾಗ ನೋಡಿ, ಇವಾಗ ಮುಖ ನಂದು ಈ ಥರ ಇದೆ ಅಲ್ವಾ. ಈಗ ಮೇಕಪ್ ಏನು ಮಾಡಲಿಲ್ಲ, ಇವಾಗಷ್ಟೇ ಮುಖ ತೊಳೆದೆಲ್ಲ ಬಂದೆ, ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕೆ ಉಂಟು. ಹಾಗೆ ನಾನು ಫಸ್ಟಿಗೆ ಫಾನ್ಸ್ ಕ್ರೀಮ್, ನನಗೆ ಫಾನ್ಸೇ ಫೇವ್ರೇಟ್ ನಂದು. ಫಾನ್ಸ್ ಕ್ರೀಮ್ ಹಾಕೋದು ನಾನು. ಫಸ್ಟಿಗೆ ಫಾನ್ಸ್ ಕ್ರೀಮ್ ಹಾಕ್ತೇನೆ, ಮತ್ತು ಪೌಡರ್ ಸಹ ಫಾನ್ಸೇ, ಮತ್ತು ಲಿಪ್ಸ್ಟಿಕ್ ಇದೆ, ಮತ್ತು ಲಿಪ್ಸ್ಟಿಕ್ ಮತ್ತೇನು ಯೂಸ್ ಮಾಡ್ತೇನೆ ಅಂತ ಹೇಳಿದರೆ ಐಲೈನರ್, ಮತ್ತು ಸ್ಟಿಕ್ಕರ್ ನಲ್ಲಿ ಈಗ ಇದೇ ಸ್ಟಿಕ್ಕರ್ ಹಾಕೋದು ನಾನು. ಹಾಗೆ ಮೇಕಪ್ ಮಾಡಿ ನಾನು ಯಾವ ಥರ ಕಾಣ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಜಸ್ಟ್ ರೈಟ್. ಅದು ಲೈವ್ ಎಲ್ಲ ಕುತ್ಕೊಳ್ವಾಗ ಲೈಟ್ ಎಲ್ಲ ಜಾಸ್ತಿ ಇದಾಗ್ತದಲ್ವಾ, ಅದಕ್ಕೆ ಇದು ಜಾಸ್ತಿ ವೈಟ್ ಆಗಿ ತುಂಬ ರೇರ್ ಆಗಿ ಮೇಕಪ್ ಮಾಡಿದ್ದೇವೆ ಅಂತೇಳಿ ನಿಮಗೆ ಕಾಣುತ್ತೆ. ನೋಡಿ, ಇಷ್ಟು ತಗೊಂಡಿದ್ದೇನೆ ಫಾನ್ಸ್ ಕ್ರೀಮ್. ನಾನು ಯಾವ ಕ್ರೀಮ್ ಹಾಕ್ಲಿಕ್ಕೆ ನಾನು ಸ್ಟಾರ್ಟ್ ಮಾಡಿದ್ನ ಆಗದಿಂದ ಫಾನ್ಸ್ ಕ್ರೀಮೇ ಹಾಕುದು ಆಯ್ತಾ. ಬೇರೆ ಯಾವ್ದು ನಾನು ಹಚ್ಚೋದಿಲ್ಲ ಮುಖಕ್ಕೆ. ಹಾಗೆ ಭಯ ಆಗ್ತದೆ ಮಾರ್ರೆ, ಪಿಂಪಲ್ಸ್ ಎಲ್ಲ ಬೀಳ್ತದಲ್ಲ ಒಬ್ಬೊಬ್ಬರಿಗೆ. ನನಗೆ ಹೀಟಿಗೆ ಒಮ್ಮೆ ಬೀಳ್ತದೆ ಅಷ್ಟೇ. ಮತ್ತೆ ನೋಡಿ, ಇದು ಫಾನ್ಸ್ ಹಾಕೋದಲ್ಲ, ಹಾಗೆ ಫಾನ್ಸ್ ಹಾಕಿದ ಕಾರಣ ಬೀಳುವುದಿಲ್ಲ. ಅದು ಈಗ ನನಗೆ ಸೆಟ್ ಆಗಿದೆ ಫಾನ್ಸ್ ಕ್ರೀಮು. ಹಾಗೆ ಮತ್ತೆ ಫಾನ್ಸ್ ಪೌಡರೇ ಹಾಕೋದು ನಾನು. ಸಿಂಪಲ್ ಮೇಕಪ್. ಈಗ ಅರ್ಜೆಂಟಿಗೆಲ್ಲ ಹೋಗುವಾಗ ನನಗೆ ಫೌಂಡೇಶನ್ ಅದಿದೆಲ್ಲ ಹಚ್ಲಿಕ್ಕೆ ಇಷ್ಟ ಇಲ್ಲ. ನನ್ನ ಹತ್ರ ಇದೆ, ಪ್ರೋಗ್ರಾಮಿಗೆ ಹೋಗುವಾಗ ಅಷ್ಟೇ. ಮತ್ತು ಫಾನ್ಸ್ ಕ್ರೀಮು, ಫಾನ್ಸ್ ಪೌಡರ್, ಮತ್ತು ಇದು ಸ್ಟಿಕ್ಕರ್ ಯಾವುದಾದ್ರೂ. ತುಂಬ ರೇರಾಗಿ ಮೇಕಪ್ ಮಾಡೋದಿಲ್ಲ ಆಯಿತಾ, ನನಗೆ ಇಷ್ಟ ಆಗೋದಿಲ್ಲ. ಅಮ್ಮ ಲಿಪ್ಸ್ಟಿಕ್ ಹಾಕೋದಕ್ಕೆ ಬೈತಾರೆ ಗೊತ್ತಾ. ಲಿಪ್ಸ್ಟಿಕ್ ಮಾತ್ರ ನನಗೆ ನಂದು ತುಂಬ ಫೇವ್ರೇಟ್ ಆಯಿತಾ. ಲಿಪ್ಸ್ಟಿಕ್ ನಂಗೆ ತುಂಬ ಇಷ್ಟ. ಈಗ ಐಲೈನರ್ ಹಾಕ್ತೀನಿ. ಐಲೈನರ್ ಮತ್ತೆ ಹಾಕಿ ಹಾಕದಿದ್ರು ಸಹ ಇಲ್ಲಿ ಹೋದ್ರೆ ಹೀಗೆ ಹೋದ್ರೆ ಒಂಥರ ಕೂಗಿ ಒಂದಾಗಿ ಕಾಣ್ತದೆ, ನಮ್ಮ ಮುಖಕ್ಕೆ ಸೆಟ್ ಆಗಿರ್ತದಲ್ಲ. ರೇರಾಗಿ ನನಗೆ ಮೇಕಪ್ ಕೂಡ ಇಷ್ಟ ಇಲ್ಲ. ಇಲ್ಲಿ ನೋಡಿ, ಐಲೈನರ್, ಲಿಪ್ಸ್ಟಿಕ್, ಮತ್ತು ಜಾಸ್ತಿ ಎಂತ ಹೇರ್ ಸ್ಟೈಲ್ ಎಲ್ಲ ನನಗೆ ತುಂಬ ಗೊತ್ತಿದೆ ಆಯಿತಾ. ಆದರೆ ನನ್ನದೇ ಹೇರ್ ಸ್ಟೈಲ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಈಗ ಬೇರೆಯವ್ರದ್ದೆಲ್ಲ ಅಂದರೆ ಚೆಂದ ಹೇರ್ ಸ್ಟೈಲ್ ಮಾಡಲಿಕ್ಕೆ ಆಗ್ತದೆ. ಮತ್ತು ಮೊನ್ನೆ ನನ್ನ ಹೇರ್ ಕಟ್ ಮಾಡಿದೆ, ನನಗೆ ಈ ಥರ ಕಟ್ಟಿಂಗ್ ಎಲ್ಲ ತುಂಬ ಇಷ್ಟ ಆಯಿತಾ. ಉದ್ದ ಇತ್ತು ಹೇರು, ಮತ್ತು ಸ್ಟ್ರೈಟಿಂಗ್ ಮಾಡಿದ್ದೆಲ್ಲ, ಹಾಗೆ ಅದು ಟಚಪ್ ಮಾಡಲಿಕ್ಕೆ ಹೋಗಿರಲಿಲ್ಲ, ಹಾಗೆ ಫುಲ್ಲು ಹೋಗಿತ್ತಾ ಅದು. ಮತ್ತು ನನಗೆ ಬೇರೆ ಸ್ಟೈಲ್ ಹೇರ್ ಕಟ್ ಮಾಡುವ ಅಂತ ಅಂದ್ಕೊಂಡಿದ್ದೆ, ಹಾಗೆ ಟಚಪ್ಗೆ ಸಹ ಹೋಗಿರಲಿಲ್ಲ. ಮತ್ತು ಮೊನ್ನೆ ಹೋಗಿ ಈ ಥರ ಕಟ್ ಮಾಡಿದ್ದೇನೆ. ಹೀಗೆ ಸಿಂಪಲ್, ಈಗ ಪ್ರೋಗ್ರಾಮಿಗೆ ಮತ್ತು ಈ ಥರ ಎಲ್ಲಿ ಅದ್ರಿಗೆ ಹೊರಗಡೆ ಹೋಗ್ಬೇಕಾದ್ರೆಲ್ಲ ಈ ಥರ ಹೋಗ್ಬೋದು ಸಿಂಪಲಾಗಿ. ಈ ಥರ ಲೂಸ್ ಹೇರ್ ನಂಗೆ ತುಂಬ ಇಷ್ಟ ಆಯಿತಾ, ಲೂಸ್ ಹೇರ್ ಅಂದರೆ. ಹಾಗೆ ಮತ್ತು ಹೊರಗಡೆ ಎಲ್ಲ ಹೋಗುವಾಗ ಜಾಸ್ತಿ ನಾನು ಹೇರ್ ಸ್ಟೈಲ್ ನಂಗೆ ತುಂಬ ಗೊತ್ತಿದೆ, ಆದರೆ ಹೊರಗಡೆ ಹೋಗುವಾಗ ನಾನು ಈ ಥರ ಕಟ್ಟೋದು ಜಾಸ್ತಿ. ನನಗೆ ಇದು ಸೆಟ್ ಆಗಿದೆ, ಈ ಥರ ನನ್ನ ಮುಖಕ್ಕೆ ಇದು ಸೆಟ್ ಆಗ್ತದೆ ನನಗೆ. ಈ ಥರ ಒಬ್ಬೊಬ್ಬರಿಗೆ ಒಂದೊಂದು ಥರ ಕಟ್ಟಿದರೆ ಚೆನ್ನಾಗಿ ಕಾಣ್ತದೆ. ಹಾಗೆ
ನನಗೆ ಇದು ಈ ಥರ ಕಟ್ಟಿದರೆ ಚೆಂದ ಕಾಣ್ತದೆ ಅಂತೇಳಿ ಆಗ್ತದೆ ಹಾಗೆ. ಹೇರ್ ಸ್ಟೈಲ್ ತುಂಬ ಮಾಡ್ಬೋದು. ಈ ಸ್ಟ್ರೈಟಿಂಗ್ ಎಲ್ಲ ಮಾಡಿರುವಾಗ ಕಷ್ಟ ಆಗ್ತಿತ್ತು ಆಯ್ತಾ. ಫಸ್ಟಿಗೆಲ್ಲ ಅದೊಂದು ಎಲ್ಲರ ಎಲ್ಲ ಸ್ಟೈಲ್ ಅಲ್ವಾ ಅದೊಂದು ಹೇರ್ ಸ್ಟ್ರೈಟಿಂಗ್ ಮಾಡೋದೆಲ್ಲ. ನೋಡಿ ಜಸ್ಟ್ ರೆಡಿ. ಚೆನ್ನಾಗಿ ಹೇರ್ ಸ್ಟೈಲ್ ಈ ಥರ